ನಮಸ್ಕಾರ ಎಲ್ಲ ಕೆ.ಸಿ.ಟಿ ವಿದ್ಯಾರ್ಥಿಗಳೇ ಆಸ್ ವೆಲ್ ಆಸ್ ನೀಟ್‌ದವರು. ಸೊ ಇನ್ನೊಂದೇನಪ್ಪ ಅಂದರೆ ಈ ವಿಡಿಯೋದಲ್ಲಿ ಯಾರು ಈಗ ಜಸ್ಟ್ ನಾನು ಪಾರ್ಟ್ 1 ಹಾಕಿದ್ದೇನೆ ವಿಡಿಯೋ. ಅದು ಕಮೆಂಟಲ್ಲಿ ನಾನು ಮೆನ್ಷನ್ ಮಾಡಿರ್ತೇನೆ ಇದೇ ಕಮೆಂಟಲ್ಲಿ. ಆ ಪಾರ್ಟ್ 1 ವಿಡಿಯೋ ನೋಡ್ಕೊಳ್ಳಿ, ಬಹಳಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದು ಯಾಕಂತಂದರೆ ಯಾವ ಮಿಸ್ಟೇಕ್ ಮಾಡ್ತೀರಾ, ಓಕೆ, ಯಾವ ಮಿಸ್ಟೇಕ್ ಮಾಡಬಾರ್ದು, ಸೊ ದಟ್ ನಿಮಗೆ 100% ಕಾಲೇಜ್ ಸಿಗುತ್ತೆ. ಭಾಳ ಜನಕ್ಕೆ ಕಾಲೇಜ್ ಸಿಗಲ್ಲ, ಯಾಕೆಂದರೆ ಅವರು ಚೆನ್ನಾಗಿ ಆಪ್ಷನ್ಟಿ ಮಾಡಲ್ಲ. ಅದಕ್ಕೆ ನಾನು ಕಮೆಂಟಲ್ಲಿ ಹಾಕಿರ್ತೇನೆ, ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈಸಿ ಇದೆ ಪ್ರೊಸೆಸ್, ನೀವು ಅಷ್ಟು ದೊಡ್ಡ ಕೆಲಸ ಅಂತ ಏನಿಲ್ಲ, ಈಸಿ ಇರುತ್ತೆ, ಆಯಿತಾ. ಸೊ ಹಂಗಾಗಿ ವಿದ್ಯಾರ್ಥಿಗಳೇ, ಸೊ ಇನ್ನೊಂದು ಭಾಳ ಜನ ಡೌಟ್ಸ್ ಕೇಳಿದ್ದಾರೆ. ಇನ್ನೊಬ್ರು ಕೇಳಿದ್ರೆ ಸರ್ ಇದು ಭಾಳ ಡಿಫಿಕಲ್ಟ್ ಐತೆ ಅಂತ. ಏನಿಲ್ಲ, ಇದು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ, ಸಿಂಪಲ್ ಆಗಿದೆ. ನಾನು ಹೇಳುವಂಥ ಪ್ರಯತ್ನಗಳು ನೋಡ್ಕೊಳ್ಳಿ. ಯಾರ್ಯಾಗಿ ನೀವು ಇದನ್ನು ನಾನು ಹೇಳುವಂಥ ಮಾತನ್ನು ಕೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಕಾಲೇಜ್ ಸಿಗುತ್ತೆ. ಓಕೆ, ನಾನು ಪ್ರತಿಯೊಬ್ಬರು ನಾನು ಕಮೆಂಟಲ್ಲಿ ಪ್ರತಿಯೊಬ್ಬರು ರಿಪ್ಲೈ ಮಾಡ್ತೀನಿ. ಈವನ್ ವಾಟ್ಸಪ್ಪಲ್ಲಿ ಕೂಡ ಪ್ರತಿಯೊಬ್ಬರು ರಿಪ್ಲೈ ಮಾಡ್ತಿರ್ತೇನೆ, ಹೌದಾ. ಸೊ ವಿತೌಟ್ ಎನಿ ಫೀಸ್, ಓಕೆ. ಸೊ ಪ್ಲೀಸ್ ಲೈಕ್ ಇರಲಿ. ಸೊ ರಿಸಲ್ಟು ಆದಷ್ಟು ಬೇಗ ಬರುತ್ತೆ. ಇನ್ನೊಂದೇನಪ್ಪ ಅಂದರೆ ರಿಸಲ್ಟ್ ಬಗ್ಗೆ, ಇವಾಗ ಜೂನ್ 4ನೇ ತಾರೀಕಿಗೆ ಎಲೆಕ್ಷನ್ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಸೊ ಎಲೆಕ್ಷನ್ ಸಂಬಂಧ ಏನಾಗುತ್ತೆ, ಸೊ ರಿಸಲ್ಟ್ ಇನ್ನೂ ಕೂಡ ಪೋಸ್ಟ್‌ಪೋನ್ ಆಗ್ಬೋದು. ಓಕೆ, ಜೂನ್ 2nd ವೀಕು ಬರ್ಬೋದು ಅಥವಾ ಜೂನ್ 1st ವೀಕು ಬರ್ಬೋದು, ಡಿಪೆಂಡ್ಸ್. ಓಕೆ, ನೋಡೋಣ, ಆಯಿತಾ. ಸರ್ ಆಪ್ಷನ್ ಹೇಗೆ ಮಾಡೋದು, ನಾನು ಸಪ್ರೇಟ್ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೇನೆ ನೋಡಿ. ನಿಮಗೋಸ್ಕರ ನಾನು ಕಮೆಂಟಲ್ಲಿ ಆ ವಿಡಿಯೋದು ನಿಮಗೆ ಕಮೆಂಟ್ ಹಾಕ್ತೇನೆ, ರಿಪ್ಲೈ ಕೊಡ್ತೇನೆ. ಓಕೆ, ಕೆಲವೊಬ್ಬರು ಸರ್ ಕೆ.ಸಿ.ಟಿ ರಿಸಲ್ಟ್ ಈ 30 ಒಳಗೆ ಬಂದರೆ ಒಳ್ಳೇದು ಸರ್ ಅಂತ ಹಾಕಿದ್ದೀರಾ. ಬಟ್ ಎಲೆಕ್ಷನ್ ಇದೆ ಅಲ್ವಾ, ಸೊ ಮತ್ತು ಅಗ್ರಿಕಲ್ಚರ್ ರ್ಯಾಂಕಿಂಗ್ ಬರಬೇಕು, ಅವರು ಕೂಡ ಅಪ್ಡೇಟ್ ಮಾಡಬೇಕು. ಸೊ ಡಿಫರ್ ಆಗುತ್ತೆ, ಜೂನ್ 1st ವೀಕ್ ಆಗ್ಬೋದು, ನೋಡೋಣ. ಓಕೆ ಸರ್, ನಾನು ನೀಟ್ ಎಕ್ಸಾಮ್ ಅಷ್ಟೇ ಬರೆದಿದ್ದೀನಿ, ಪರವಾಗಿಲ್ಲ, ನಿಮ್ಗೆ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ಓಕೆ, ಮತ್ತು ಸರ್ ನಮಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಕಾಲೇಜ್ ಸಿಗ್ತಪ್ಪ ಅಂತಂದರೆ, ಸೊ ನಮಗೆ ಥರ್ಡ್ ರೌಂಡಿಗೆ ನೀವು ಹೋಗ್ತೀರಾ. ನಿಮಗೆ ಮತ್ತೆ ಸರ್ ಥರ್ಡ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದರೆ ಮತ್ತೆ ಫಸ್ಟ್ ರೌಂಡಿಗೆ ಸಿಗುತ್ತಾ, ಇಲ್ಲ. ಓಕೆ, ಹಾಗಿರಲ್ಲ. ಥರ್ಡ್ ರೌಂಡ್ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಅದೇ ಪಡೆಯುತ್ತೆ. ಓಕೆ, ಹಾಗಾಗಿರುತ್ತೆ. ಸೊ ನೆಕ್ಸ್ಟ್ ಸರ್, ಐ ಆಮ್ ಸ್ಟೇಟ್ ಬೋರ್ಡ್ ಆಫ್ ಸ್ಟೂಡೆಂಟ್, ಬಟ್ ನಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೀ 4 ಬರ್ತಾ ಇದೆ. ಸೊ ಅದನ್ನು ಒಂದ್ಸತಿ ಹೆಲ್ಪ್ಲೈನ್ ನಂಬರ್ಗೆ ಟ್ರೈ ಮಾಡಿ. ಮೋಸ್ಟ್ ಆಫ್ ಆಲ್ರೆಡಿ ಆಟೋಮೆಟಿಕ್ಲಿ ಅಪ್ಲೋಡ್ ಆಗುತ್ತೆ, ನೀವು ಯಾವ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕನ್ನೋದು. ಹಾಗಾಗಿ ಆಯಿತಾ, ಇನ್ನೂ ಸರ್ ರಿಫ್ರೆಶ್ ಮಾಡಿ, ಇಲ್ಲ ಬೇರೆ ಕ್ರೋಮ್ ಬ್ರೌಸರಲ್ಲಿ ಟ್ರೈ ಮಾಡಿ. PDF ನಾನು ಸೆಂಡ್ ಮಾಡ್ತೀನಿ. ಓಕೆ, ಡೆಫಿನೆಟ್ಲಿ ಶೇರ್ ಆಗಿದೆ, ಆಲ್ರೆಡಿ ಶೇರ್ ಮಾಡಿದ್ದೇನೆ ನೋಡಿ. ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜ್ ಮೆನ್ಷನ್ ಯಾವಾಗ ಮಾಡಬೇಕು ಸರ್? ಓಕೆ, ವೆರಿ ಗುಡ್ ಕ್ವೆಶ್ಚನ್. ಸೊ ಯಾವಾಗ ಮಾಡಬೇಕಪ್ಪ ಅಂತಂದರೆ, ಸೊ ನಿಮಗೆ ರಿಸಲ್ಟ್ ಬರಬೇಕು, ಆಪ್ಷನ್ ಎಂಟ್ರಿ ಬಿಗಿನ್ ಆಗಬೇಕು, ಆವಾಗ ನೀವು ಅದನ್ನು ನೀವು ಕಾಲೇಜನ್ನು ಎಂಟ್ರಿ ಮಾಡಬೇಕು. ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಸರ್, ಆಲ್ ಕೋರ್ಸಸ್ ಫೀ ಸ್ಟ್ರಕ್ಚರ್ ಮತ್ತು ಕಾಲೇಜಸ್ ನೇಮ್ ಹಾಕಿ, ಅಫ್ಕೋರ್ಸ್ ನಾನು ಸಪ್ರೇಟ್ ಒಂದು PDF ಮಾಡಿ ನಿಮಗೆ ಕೊಡ್ತೇನೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಸರ್ ಇವತ್ತು ಬರುತ್ತಾ ಅಂತ, ಇಲ್ಲ, ನಾನು ಹೇಳಿದ್ನಲ್ಲ ಸ್ವಲ್ಪ ಡಿಲೇ ಆಗುತ್ತೆ, ಆಯಿತಾ. ಮತ್ತು ಬಂದುಬಿಟ್ಟು ಸರ್ ಐ ಮೇಕ್ ಮಿಸ್ಟೇಕ್ ಅಂತ ಹಾಕಿದ್ದೀರಾ. ಓಕೆ, ಸೊ ಇದು ಇವಾಗ ನೋಡಿ, ಒಂದು ಸ್ವಲ್ಪ ಫೋನ್ ಹಚ್ಚಿ, ನಾನು ಬೇರೆ ನಂಬರ್ ಕೊಟ್ಟಿದ್ದೆ, ಹಳೆ ವಿಡಿಯೋ ಚೆಕ್ ಮಾಡಿ. ಅವ್ರ ಪರ್ಟಿಕ್ಯುಲರ್ ನಂಬರ್ ಇದೆ, ಅಡ್ಮಿನಿಸ್ಟ್ರೇಟಿವ್ ನಂಬರ್ ಇದೆ. ಇವೆಲ್ಲ ಹೆಲ್ಪ್ಲೈನ್ ನಂಬರ್ ನಿಮ್ಗೆ ಹೆಲ್ಪ್ ಮಾಡಲ್ಲ ಜಾಸ್ತಿ. ಅಡ್ಮಿನಿಸ್ಟ್ರೇಟಿವ್ ನಂಬರ್ ಇದ್ದವ್ರು ನಿಮ್ಗೆ ಡೆಫಿನೆಟ್ ಹೆಲ್ಪ್ ಮಾಡ್ತಾರೆ. ಓಕೆ, ಎಸ್. ಸೊ ವಿದ್ಯಾರ್ಥಿಗಳೇ, ಸೊ ಪ್ರತಿಯೊಬ್ಬರು ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲ, ತಪ್ಪದೇ ನೋಡಿ. ಇವತ್ತು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ಫಸ್ಟ್ ವಿಡಿಯೋ ಅದು ಬಂದಿದೆ. ಅದ್ರ ಜೊತೆಗೆ ನೀವು ಏನು ಮಾಡಿ, ಎಲ್ಲ ಕೂಡ ನಾನು ಈಗ ಏನು ಹೇಳಿದ್ದೇನಲ್ಲ, ಎಲ್ಲ ಕೂಡ ಪ್ರತಿಯೊಂದು ವಿಡಿಯೋನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಕನ್ಸರ್ವೇಷನ್ ಹೆಲ್ಪ್ ಆಗುತ್ತೆ. ಯಾವ ಕೋರ್ಸ್ ಬೇಡ, ಯಾವ ಇದನ್ನು ನೀವು ಹೆಲ್ಪ್ ತೊಗೊಳೋದಕ್ಕೆ ಅವಶ್ಯಕತೆ ಇಲ್ಲ. ಓಕೆ, ಸೊ ಅದು ಹಾಗಾಗಿ ಪ್ರತಿ ವರ್ಷ ನಾನು ಭಾಳಷ್ಟು ವಿದ್ಯಾರ್ಥಿಗಳು ನನ್ನ ಕಮೆಂಟ್ಸ್ ನೋಡ್ತಾ, ಭಾಳ ಜನ ಹೋದ ವಿಡಿಯೋ ಕಮೆಂಟ್ಸ್ ನೋಡಿ. ಓಕೆ, ಭಾಳ ಜನ ಥ್ಯಾಂಕ್ ಯು ಸರ್, ನಿಮ್ಮಿಂದ ನಮ್ಗೆ ಕಾಲೇಜ್ ಸಿಕ್ತು ಭಾಳ ಜನ ಹಾಕಿದ್ದಾರೆ. ಎನಿವೆ, ಸೊ ಎಲ್ಲ ಆಲ್ ದ ಬೆಸ್ಟ್. ಇದ್ರ ಜೊತೆಗೆ ನಾವು ಇನ್ನೊಂದು ಹೇಳಿದ್ದೇನೆ, ಸ್ಕಾಲರ್ಶಿಪ್ ಕೂಡ ನಾವು ಕೊಡ್ತೇವೆ. ಓಕೆ, ಯಾರಿಗಾದ್ರು ಅತಿ ಬಡತನ ಇದ್ದರೆ ಅವರ ಫೀಸನ್ನು ನಾವು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಸ್ವಲ್ಪ ಕಾಮನ್ ಫಂಡ್ ಮಾಡ್ಕೊಂಡು ನಿಮ್ಗೆ ಕೊಡಬೇಕಂತ ನಾವು ವಿಚಾರ ಮಾಡಿದ್ದೇವೆ. ಅತಿ ಬಡ ವಿದ್ಯಾರ್ಥಿಗೆ ಏನೋ ತೊಂದರೆ ಇದ್ದರೆ ಸೊ ಅದನ್ನು ಕಮೆಂಟ್ ತಿಳಿಸಿ. ಓಕೆ, ಇಲ್ಲ ನಮ್ಮ ವಾಟ್ಸಪ್ ಕೂಡ ನಾನು ಹಾಕ್ಬೋದು. ಈವನ್ ಟೆಲಿಗ್ರಾಮ್ಗೆ ಕೂಡ ನನಗೆ ಪರ್ಸನಲ್ ಮೀಟ್ ಆಗ್ಬೋದು. ಓಕೆ, ವಿಡಿಯೋ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.